ಮುರಳಿಯ ದಿನಾಂಕ 25/4/2022। मीठे बच्चे, पुरानी देह और देह के संबंधी जो एक दो को दुख देने वाले हैं, उन सब को भूल एक बाप को याद करो। ಶ್ರೀಮತ್ पर ಚಲೋ। ಹಳೆ ದೇಹದ ಸಂಬಂಧ, ಯಾರು ಪರಸ್ಪರರಿಗೆ ದುಃಖ ಕೊಡ್ತಾ ಇದ್ದಾರೆ ಅವರನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿರಿ, ಶ್ರೀಮತದಂತೆ ನಡಿರಿ। प्रश्न, बाप के साथ साथ वापिस चलने के लिए बाप की किस श्रीमत का पालन करना पड़े? ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕಾದರೆ ತಂದೆಯ ಯಾವ ಶ್ರೀಮತವನ್ನು ಪಾಲನೆ ಮಾಡಬೇಕು? उत्तर, बाप की श्रीमत है, बच्चे पवित्र बनो, ज्ञान की पूरी धारणा कर अपनी कर्मातीत अवस्था बनाओ, तब साथ साथ वापिस चल सकेंगे। ತಂದೆಯ ಶ್ರೀಮತ ಆಗಿದೆ, ಮಕ್ಕಳೇ ಪವಿತ್ರ ಆಗಿರಿ, ಜ್ಞಾನದ ಸಂಪೂರ್ಣ ಧಾರಣೆ ಮಾಡಿಕೊಳ್ಳಿರಿ, ನಿಮ್ಮ ಅವಸ್ಥೆಯನ್ನು ಕರ್ಮಾತೀತ ಅವಸ್ಥೆಯನ್ನಾಗಿ ಮಾಡಿಕೊಳ್ಳಿರಿ, ಆಗ ನೀವು ನನ್ನ ಜೊತೆಗೆ ಮನೆಗೆ ಬರುವಿರಿ। कर्मातीत नहीं बने तो बीच में रुक कर सजाएं खानी पड़ेगी। ನೀವು ಕರ್ಮಾತೀತ ಆಗದೇ ಹೋದರೆ ಮಧ್ಯದಲ್ಲಿ ಧರ್ಮರಾಜಪುರಿಯಲ್ಲಿ ನಿಂತು ಶಿಕ್ಷೆ ಅನುಭವಿಸಬೇಕಾಗ್ತದೆ। कयामत के समय कई आत्माएं शरीर छोड़ भटकती है, साथ में जाने के बजाय यहाँ ही पहले सजा भोग हिसाब किताब चुकतू करती है। इसलिए बाप की श्रीमत है, बच्चे सिर पर जो पापों का बोझा है, पुराने हिसाब किताब है, सब ಯೋಗ ಬಲ से ಭಸ್ಮ ಕರು। ವಿನಾಶದ ಸಮಯದಲ್ಲಿ ಕೆಲವರು ದೇಹ ಬಿಟ್ಟು ಹೋದ ನಂತರ ಅವರಿಗೆ ಮತ್ತೊಂದು ದೇಹ ಸಿಗೋದಿಲ್ಲ, ಅವರು ಇಲ್ಲೇ ಅಲಿತಾ ಇರ್ತಾರೆ। ಅಲಿಯೋದರ ಮೂಲಕ ತಮ್ಮ ಶಿಕ್ಷೆಯನ್ನು ಅನುಭವಿಸ್ತಾರೆ। ಆದ್ದರಿಂದ ತಂದೆಯ ಶ್ರೀಮತ ಆಗಿದೆ, ಮಕ್ಕಳೇ ತಲೆಯ ಮೇಲೆ ಇರುವ ಪಾಪದ ಭಾರವನ್ನು ಯೋಗ ಬಲದಿಂದ ಭಸ್ಮ ಮಾಡಿಕೊಳ್ಳಿರಿ। ಹಳೆ ಲೆಕ್ಕಾಚಾರ ಮನೆಗೆ ಹೋಗುವ ಮೊದಲೇ ಯೋಗ ಬಲದಿಂದ ಸ್ವಚ್ಛ ಮಾಡಿಕೊಳ್ಳಿರಿ। ಗೀತ, ಓ ದೂರ के ಮುಸಾಫಿರ್ हमको भी साथ ले ले। ಭಕ್ತರು ಈ ಹಾಡನ್ನು ಭಗವಂತನ ಪ್ರತಿಯಾಗಿ ಹಾಡಿದ್ದಾರೆ। ಹೇ ಪರಮಾತ್ಮ, ಹೇ ದೂರದ ಪ್ರಯಾಣಿಕ, ನಮ್ಮನ್ನು ಸಹ ನಿನ್ನ ಜೊತೆಗೆ ಆ ಶಾಂತಿಧಾಮ ಮನೆಗೆ ಕರ್ಕೊಂಡು ಹೋಗುವಂತ ಭಕ್ತರು ಭಕ್ತಿ ಮಾರ್ಗದಿಂದನೇ ಕೇಳ್ತಾ ಬಂದಿದ್ದಾರೆ। ಓಂ ಶಾಂತಿ। अभी तुम ब्राह्मणों की बुद्धि से सर्वव्यापी का ज्ञान तो निकल गया है। अच्छी रीति समझाया जाता कि परमात्मा प्रजापिता ब्रह्मा द्वारा नई रचना रचते, वह ठहरा रचयिता। यह भी बच्चे जानते हैं कि वह आते हैं, आकर बच्चों को अपना बनाते हैं, माया से लिबरेट करते।
ಈಗ ನೀವು ಬ್ರಾಹ್ಮಣರ ಬುದ್ಧಿಯಿಂದ ಸರ್ವವ್ಯಾಪಿಯ ಜ್ಞಾನ ಹೋಗಿಬಿಟ್ಟಿದೆ. ನಿಮಗೆ ತಿಳಿದಿದೆ ಅವನು ಪರಮಪಿತ ಪರಮಾತ್ಮ, ಪರಮಧಾಮದ ನಿವಾಸಿ, ಪ್ರಜಾಪಿತ ಬ್ರಹ್ಮರವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ, ಸ್ವರ್ಗದ ರಚನೆ ಮಾಡ್ತಾರೆ. ಅಂದರೆ ಅವನು ರಚಯಿತ ಆಗ್ತಾನೆ. ಬಂದು ಬ್ರಹ್ಮರವರ ಮೂಲಕ ಅನೇಕ ಜೀವಾತ್ಮರನ್ನು ಅಡಾಪ್ಟ್ ಮಾಡಿ ತಮ್ಮ ಮಕ್ಕಳನ್ನಾಗಿ ಮಾಡ್ಕೋತಾರೆ, ಮಾಯೆಯ ಬಂಧನದಿಂದ ಬಿಡಿಸ್ತಾರೆ. ಪುರಾಣಿ ದೇಹ ಸಹಿತ ಜೋ ಭಿ ಮಿತ್ರ ಸಂಬಂಧಿ ಆದಿ ಹೇ, जो एक दो को दुख देने वाले है उनको भूलना है. ಮತ್ತೆ ತಿಳಿಸ್ತಾರೆ, ದೇಹ ಸಹಿತವಾಗಿ ಮಿತ್ರ ಸಂಬಂಧಿಕರು ಯಾರೆಲ್ಲರೂ ಪರಸ್ಪರ ದುಃಖ ಕೊಡ್ತಾ ಇದ್ದಾರೆ ಅವರನ್ನು ಮರಿಬೇಕು. जैसे कोई बूढ़ा होता है तो उनको मित्र संबंधी आदि कहते राम जपो, अब वह भी झूठ ही बताते हैं. ಹೇಗೆ ವಯಸ್ಸಾದ ವ್ಯಕ್ತಿಗೆ ಜನ ಹೇಳ್ತಾರೆ ಎಲ್ಲರನ್ನೂ ಮರೆತು ರಾಮನ ಸ್ಮರಣೆ ಮಾಡು ಅಂತ, ಆದರೆ ಅದು ಸುಳ್ಳಾಗಿದೆ. ನ ಖುದ್ ಜಾನ್ತೆ ನ ಉನ್ಕಿ ಬುದ್ಧಿ ಮೇ ಪರಮಾತ್ಮ ಕಿ ಯಾದ್ ಠಹರ್ತಿ. ಯಾಕೆ ಅಂದರೆ ಹೇಳುವಂಥವ್ರಿಗೆ ಗೊತ್ತಿಲ್ಲ ನಿಜವಾದ ರಾಮ ಯಾರು ಅಂತ. ಆ ನಿರಾಕಾರ ರಾಮನ ಬಗ್ಗೆ ಅವ್ರಿಗೂ ಗೊತ್ತಿರಲ್ಲ, ಮತ್ತು ಅವರ ಬುದ್ಧಿಯಲ್ಲಿ ಪರಮಾತ್ಮನ ನೆನಪು ಇರೋದಿಲ್ಲ. ಸಮಜ್ತೆ ಪರಮಾತ್ಮ ಸರ್ವವ್ಯಾಪಿ ಹೇ, ಏಕ ತರಫ್ ಗಾತೆ ಹೇ दूर के मुसाफिर. आत्माएं दूर से आकर शरीर धारण कर अपना पार्ट बजाती हैं. ಒಂದು ಕಡೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳ್ತಿರ್ತಾರೆ, ಮತ್ತೊಂದು ಕಡೆ ಹೇ ದೂರದ ಪ್ರವಾಸಿ, ಹೇ ದೂರದ ಪ್ರಯಾಣಿಕ, ಬಂದು ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗು ಅಂತಲೂ ಕೇಳ್ತಿರ್ತಾರೆ. ಯಾ ಸಬ್ ಬಾತೆ ಮನುಷ್ಯೋಂ ಕೆ ಲಿಯೆ ಸಮझाई ಜಾತಿ. ಈ ಎಲ್ಲ ಮಾತುಗಳನ್ನು ನೀವು ಮನುಷ್ಯರಿಗೆ ತಿಳಿಸಿ ಹೇಳಬೇಕು. ಮನುಷ್ಯ ಶಿವ ಕಾ ಮಂದಿರ್ ಬನಾತೆ, पूजा करते, फिर यहाँ वहाँ भी ढूंढते रहते, कहते हमारे तुम्हारे सब में व्यापक है. उनको ऑर्फन कहते हैं, धनी को न जानने वाले. ಮನುಷ್ಯರು ಶಿವನ ಮಂದಿರನೂ ಕಟ್ತಾರೆ, ಪೂಜಾರಿಯಾಗಿ ಪೂಜೆನೂ ಮಾಡ್ತಾರೆ, ಮತ್ತೊಂದು ಕಡೆ ಅವನಿಗೆ ವ್ಯಾಪಕ ಅಂತ ಹೇಳ್ತಾರೆ, ಅವನನ್ನು ಹುಡುಕ್ತಾ ಇರ್ತಾರೆ. ಹೀಗೆ ಧನಿಯಾಗಿರುವಂತಹ ತಂದೆ ತಾಯಿಯಾಗಿರುವಂತಹ ಪರಮಾತ್ಮನನ್ನು ಗುರುತಿಸದೇ ಇರುವುದು ಅಂದರೆ ನಿರ್ಧನಿಕ ಆಗುವುದು, ಅನಾಥ ಆಗುವುದು. याद करते हैं परंतु जानते नहीं, हाथ जोड़ते समझते वह निराकार है. हमारी आत्मा भी निराकार है, यह आत्मा का शरीर है. आत्मा को कोई जानते नहीं. कहते हैं भ्रुकुटी के बीच चमकता है अजब सितारा. ಪರಮಾತ್ಮನನ್ನು ಅಪರೋಕ್ಷವಾಗಿ ನೆನಪು ಮಾಡ್ತಾರೆ, ಅವನ ಚಿತ್ರದ ಮುಂದೆ ಕೈ ಜೋಡಿಸ್ತಾರೆ, ಮತ್ತೊಂದು ಕಡೆ ಅವನಿಗೆ ನಿರಾಕಾರ ಅಂತಲೂ ಹೇಳ್ತಾರೆ. ಪರಮಾತ್ಮನೂ ನಿರಾಕಾರ, ಆತ್ಮನೂ ನಿರಾಕಾರ. ಆತ್ಮನ ಬಗ್ಗೆ ಹೇಳ್ತಾರೆ, ಭ್ರುಕುಟಿಯ ಮಧ್ಯದಲ್ಲಿ ಒಂದು ನಕ್ಷತ್ರ ಹೊಳಿತಾ ಇದೆ. ಮತ್ತೊಂದು ಕಡೆ ಶಾಲಿಗ್ರಾಮ ರೂಪದಲ್ಲಿ ಆತ್ಮನ ಪ್ರತಿಮೆಯನ್ನು ಮಾಡಿಡ್ತಾರೆ. ಆತ್ಮ ಮೇ 84 ಜನ್ಮೋಂ ಕಾ ಪಾರ್ಟ್ ಹೇ, ಯಹ ಭೀ ನಹಿ ಜಾನ್ತೆ. ಅದೇ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ರೆಕಾರ್ಡ್ ಆಗಿರ್ತದೆ ಅನ್ನೋದು ಜನರಿಗೆ ಗೊತ್ತಿಲ್ಲ.
फिर भगवान को भी ढूंढते रहते, सबको ಭಗವಾನ್ कहते. ಮತ್ತೊಂದು ಕಡೆ ಭಗವಂತನನ್ನು ಹುಡುಕ್ತಾ ಇರ್ತಾರೆ. ಎಲ್ಲರಿಗೂ ಪರಮಾತ್ಮ ಭಗವಂತ ಅಂತಲೇ ಹೇಳಿಬಿಡ್ತಾರೆ. ಬದ್ರಿನಾಥ ಭೀ ಭಗವಾನ್, ಕೃಷ್ಣ ಭೀ ಭಗವಾನ್, ಪತ್ಥರ್ ಠಿಕ್ಕರ್ ಮೇ ಭೀ ಭಗವಾನ್ ಹೇ. तो फिर इतना दूर दूर ढूंढने क्यों जाते. ಬದ್ರಿನಾಥನೂ ಪರಮಾತ್ಮನೇ, ಕೃಷ್ಣನೂ ಪರಮಾತ್ಮನೇ, ಕೇದಾರನಾಥನೂ ಪರಮಾತ್ಮನೇ. ಹೀಗೆ ಕಲ್ಲು ಮಣ್ಣು ಎಲ್ಲ ವಸ್ತುಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ದೂರ ದೂರದ ಯಾತ್ರೆಗಳಿಗೆ ಹೋಗ್ತಾರೆ ಅವನನ್ನು ಹುಡ್ಕೋದಕ್ಕಾಗಿ. ಜೋ ಹಮಾರೆ ದೇವತಾ ಧರ್ಮ ವಾಲಾ नहीं होगा वह न ब्राह्मण बनेगा न उनको धारणा होगी. ದೇವತಾ ಧರ್ಮದವರು ಯಾರಿರಲ್ಲವೋ ಅವರು ಸಂಗಮ ಯುಗದಲ್ಲಿ ಜ್ಞಾನ ಕೇಳೋದಿಲ್ಲ, ಒಪ್ಪೋದಿಲ್ಲ, ಬ್ರಾಹ್ಮಣ ಆಗೋದಿಲ್ಲ ಮತ್ತು ಅವರಲ್ಲಿ ಧಾರಣೆನೂ ಆಗೋದಿಲ್ಲ. ವಹ ಐಸೆ ಹಿ ಅಚ್ಚಾ ಅಚ್ಚಾ कहते रहेंगे. जब तुम श्रीमत पर चल पहले पवित्र बनेंगे, ज्ञान की धारणा करेंगे, अपने कर्मातीत अवस्था बनाएंगे, तब ही मेरे साथ घर पहुँचे. ಯಾರು ದೇವತಾ ಧರ್ಮದವರು ಇರೋದಿಲ್ಲವೋ ಅವರು ಈ ಜ್ಞಾನಕ್ಕೆ ಬರೋದಿಲ್ಲ. ಜ್ಞಾನ ಕೇಳಿದ್ರೂ ಒಳ್ಳೆಯದು ಒಳ್ಳೆಯದು ಅಂಥೇಳಿ ಹೊರಗೆ ಹೋಗ್ತಾರೆ. ಆದರೆ ನೀವು ಮಕ್ಕಳು ಶ್ರೀಮತದಂತೆ ನಡೆದು ಪವಿತ್ರ ಆಗ್ತೀರಿ, ಜ್ಞಾನದ ಧಾರಣೆ ಮಾಡಿಕೊಳ್ತೀರಿ. ಹೀಗೆ ಯಾವ ಮಕ್ಕಳು ತಮ್ಮ ಅವಸ್ಥೆಯನ್ನು ಕರ್ಮಾತೀತ ಅವಸ್ಥೆಯನ್ನಾಗಿ ಮಾಡಿಕೊಳ್ತಾರೆ ಅವರು ನನ್ನ ಜೊತೆ ಜೊತೆಗೆ ಮನೆಗೆ ಬರ್ತಾರೆ. नहीं तो बीच में रुक कर बहुत कड़ी सजा खानी पड़ेगी. ಇಲ್ಲದಿದ್ದರೆ ಮಧ್ಯದಲ್ಲಿ ನಿಂತು ಬಹಳಷ್ಟು ಶಿಕ್ಷೆ ಅನುಭವಿಸಬೇಕಾಗ್ತದೆ. मरने के बाद कई आत्माएं भटकती भी है. जब तक शरीर मिले तब तक भटकती हुई सजा भोगेगी. यहाँ बहुत गंदगी हो जाएगी ಕಯಾಮತ್ ಕೆ ಸಮಯ. ಆತ್ಮರುಗಳಲ್ಲಿ ಕೆಲವರು ದೇಹ ಬಿಟ್ಟ ನಂತರ ಇಲ್ಲೇ ಅಲಿತಾ ಇರ್ತಾರೆ. ಶರೀರ ಸಿಗದೇ ಇರುವ ಕಾರಣ ಬಹಳಷ್ಟು ಶಿಕ್ಷೆಯನ್ನು ಅನುಭವಿಸ್ತಾರೆ. ಹೀಗೆ ವಿನಾಶದ ಸಮಯದಲ್ಲಿ ಇಲ್ಲಿಯ ವಾತಾವರಣ ಬಹಳ ಹೊಲಸಾಗೋದಿದೆ. ಪಾಪೋಂ ಕಾ ಬೋಝಾ ಸಿರ್ ಪರ್ ಹೈ, ಸಬ್ಕೋ ಹಿಸಾಬ್ ಕಿತಾಬ್ ಚುಕ್ತೋ ಕರ್ನಾ ಹಿ. ಎಲ್ಲರ ಪಾಪಗಳ ಭಾರ ಅವರವರ ತಲೆಯ ಮೇಲೆ ಇದೆ. ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರವನ್ನು ತೀರಿಸಲೇಬೇಕು. एक मिनट भी बाप को कई बच्चे याद नहीं करते, योग को समझते ही नहीं. ಜ್ಞಾನಕ್ಕೆ ಬಂದವರು ಸಹ ಯೋಗದ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳೋದೇ ಇಲ್ಲ. ಒಂದು ನಿಮಿಷನೂ ಸರಿಯಾಗಿ ಆ ತಂದೆಯನ್ನು ನೆನಪು ಮಾಡೋದಿಲ್ಲ. ಲೇಕಿನ್ ಘಡಿ ಘಡಿ ಬಾಪ್ ಬಚ್ಚೋं को कहते बाबा को याद करो क्योंकि सिर पर बोझा बहुत है. ಆದರೆ ಶಿವಬಾಬಾ ಗಳಿಗೆ ಗಳಿಗೆಗೂ ಮಕ್ಕಳಿಗೆ ಹೇಳ್ತಿರ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ಏಕೆಂದರೆ ನಿಮ್ಮ ತಲೆಯ ಮೇಲೆ ಪಾಪದ ಭಾರ ಇದೆ. ಮನುಷ್ಯ कहते परमात्मा सर्वव्यापी, फिर तीर्थों की तरफ कितना भटकते हैं. समझते यह सब कर्मकांड आदि करने से हमको परमात्मा से मिलने का रास्ता मिलेगा. ಒಂದು ಕಡೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿ ಮತ್ತೆ ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವನನ್ನು ಹುಡುಕ್ತಾರೆ.
ಹೇಳ್ತಾರೆ, ಈ ಭಕ್ತಿ ಮಾರ್ಗದ ಕರ್ಮಕಾಂಡ ಮಾಡುವುದರಿಂದ ನಮಗೆ ಪರಮಾತ್ಮನ ಹತ್ತಿರಕ್ಕೆ ಹೋಗುವ ದಾರಿ ಸಿಗುವುದು. बाप कहते पतित भ्रष्टाचारी तो मेरे पास पहुँच नहीं सकते. ಆದರೆ ಬಾಬಾ ಹೇಳ್ತಾರೆ, ಪತಿತ ಭ್ರಷ್ಟಾಚಾರಿ ಮನುಷ್ಯರು ನನ್ನ ಹತ್ತಿರ ಬಂದು ತಲುಪೋದಿಲ್ಲ. कहते फलाना पार निर्वाण गया परंतु यह गपोड़े मारते जाता कोई भी नहीं. ಇನ್ನು ಸಾಧು ಸಂತರು ದೇಹ ಬಿಟ್ಟಾಗ ಸೀದಾ ನಿರ್ವಾಣಕ್ಕೆ ಹೋದರು ಅಂತ ಅವರ ಶಿಷ್ಯರು ಹೇಳ್ತಿರ್ತಾರೆ. ಆದರೆ ಯಾರೊಬ್ಬರೂ ಸಹ ನಿರ್ವಾಣಕ್ಕೆ ಹೋಗೋದಿಲ್ಲ. तुम जानते हो भक्ति मार्ग में कितने धक्के खाते हैं. यह सब शास्त्र आदि पढ़ते मनुष्यों को गिरना ही. बाप चढ़ाते हैं ರಾವಣ್ ಗಿರಾತೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟುಗಳನ್ನು ತಿಂತಾ ಇದ್ದಾರೆ. ಶಾಸ್ತ್ರ ಪುರಾಣ ಓದ್ತಾ ಓದ್ತಾ ಭಕ್ತಿ ಮಾಡ್ತಾ ಮಾಡ್ತಾ ಇನ್ನಿಷ್ಟು ಕೆಳಗೆ ಇಳಿತಾ ಬಂದಿದ್ದಾರೆ. ಪರಮಾತ್ಮ ಬಂದು ಏರಿಸ್ತಾನೆ, ರಾವಣ ಇಳಿಸ್ತಾನೆ. ಅಬ್ ಬಾಪ್ ಸಮझाते तुम मेरी मत पर चल, पवित्र बनेंगे, अच्छी तरह पढ़ेंगे तो स्वर्ग में चलेंगे, नहीं तो इतना ऊंच पद पा नहीं सके. ಈಗ ಬಾಬಾ ಹೇಳ್ತಾರೆ, ನನ್ನ ಮತದಂತೆ ನಡೆದು ಪವಿತ್ರ ಆಗಿಬಿಟ್ಟರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಅಲ್ಲಿ ಒಳ್ಳೆಯ ಪದವಿಯನ್ನು ಪಡ್ಕೊಳ್ತೀರಿ. ಸರಿಯಾಗಿ ಅಭ್ಯಾಸ ಮಾಡದೇ ಹೋದರೆ ನಿಮಗೆ ಅಲ್ಲಿ ಒಳ್ಳೆಯ ಪದವಿ ಸಿಗೋದಿಲ್ಲ. प्रदर्शनी की कितनी सर्विस चलती, अब यह सर्विस बढ़ती जाएगी, गांव-गांव में जाएंगे. यह है नई इन्वेंशन, नई पॉइंट्स निकलती रहती. जब तक जीना है तब तक सीखना ही. ಪ್ರದರ್ಶನದ ಮೂಲಕನೂ ನೀವು ಮಕ್ಕಳು ಎಷ್ಟೊಂದು ಸೇವೆ ಮಾಡ್ತೀರಿ. ಈ ಸೇವೆ ಮುಂದೆ ಇನ್ನೂ ವೃದ್ಧಿಯಾಗಲಿದೆ. ಹಳ್ಳಿ ಹಳ್ಳಿಗೂ ಹೋಗಿ ನೀವು ಜ್ಞಾನ ತಿಳಿಸೋರಿದ್ದೀರಿ. ಸೇವೆಗಾಗಿ ಬಾಬಾ ಹೊಸ ಹೊಸ ಪಾಯಿಂಟ್ಸ್ಗಳನ್ನು ತಿಳಿಸ್ತಾ ಇರ್ತಾರೆ. ಹೀಗೆ ಎಲ್ಲಿಯವರೆಗೆ ಜೀವನ ಇದೆಯೋ ಅಲ್ಲಿಯವರೆಗೂ ಸಹ ನೀವು ಕಲಿಬೇಕು, ಅಭ್ಯಾಸ ಮಾಡಬೇಕು, ಪುರುಷಾರ್ಥ ಮಾಡಬೇಕು. धरती भी आगे उथल पाथल कर नई बन जाती, यह मकान आदि सब ख़त्म हो जाते हैं. फिर तुम्हारी एम ऑब्जेक्ट है प्रिंस प्रिंसेज बनने की. ಬಾಬಾ ಹೇಳ್ತಾರೆ, ನಿಮ್ಮ ಗುರಿ ಉದ್ದೇಶ ಆಗಿದೆ ಭವಿಷ್ಯದಲ್ಲಿ ರಾಜಕುಮಾರ ರಾಜಕುಮಾರಿಯಾಗುವುದು. ಆ ಸ್ವರ್ಗ ಬರುವ ಮೊದಲು ಈ ಭೂಮಿಯಲ್ಲಿ ಬಹಳಷ್ಟು ಬದಲಾವಣೆ ಆಗ್ತದೆ, ಮೇಲೆ ಕೆಳಗೆ ಆಗ್ತದೆ. ಎಲ್ಲ ಮನೆಗಳು, ಕಲಿಯುಗದ ಎಲ್ಲ ವಸ್ತುಗಳು ಖತಮ್ ಆಗ್ತವೆ. कहते सोने की द्वारिका नीचे चली गई, नीचे कोई जाती नहीं, यह तो चक्र चलता है. ಹೇಳ್ತಾರೆ, ಕೃಷ್ಣನ ರಾಜಧಾನಿ ದ್ವಾರಿಕಾ ನಗರಿ, ಅದು ಚಿನ್ನದ ರಾಜಧಾನಿ ಇತ್ತು. ಕೃಷ್ಣನ ನಂತರ ಆ ರಾಜಧಾನಿ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳ್ತಾರೆ. ಮತ್ತೆ ಸತ್ಯಯುಗ ಬರುವಾಗ ಪುನಃ ಆ ರಾಜಧಾನಿ ಸಮುದ್ರದಿಂದ ಮೇಲೆ ಬರ್ತದೆ ಅಂತಲೂ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಒಮ್ಮೆ ಸಮುದ್ರದ ಒಳಗೆ ಹೋದಂಥ ವಸ್ತು ಹಾಗೇ ಮತ್ತೆ ಹೊರಗೆ ಬರೋದಿಲ್ಲ. ಇದು ಚಕ್ರ ಇದೆ. ಮೊದಲು ಕೃಷ್ಣನ ರಾಜಧಾನಿ ಇತ್ತು. 5000 ವರ್ಷಗಳ ನಂತರ ಮತ್ತೆ ಕೃಷ್ಣನ ರಾಜಧಾನಿ ಈ ಭೂಮಿಯ ಮೇಲೆ ಸ್ಥಾಪನೆ ಆಗ್ತದೆ. ದ್ವಾಪರ ಕಲಿಯುಗ ब्रह्मा की रात फिर दिन होना चाहिए. तुम बच्चों में भी नंबरवार है, सब एक जैसा पढ़ न सके,
ಭಿನ್ನ ಭಿನ್ನ ದರ್ಜೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸಹ ನಂಬರ್ವಾರ್ ಪುರುಷಾರ್ಥ ಮಾಡ್ತೀರಿ. ಎಲ್ಲರೂ ಒಂದೇ ಥರ ಓದೋದಿಲ್ಲ, ಭಿನ್ನ ಭಿನ್ನ ದರ್ಜೆಗಳಲ್ಲಿ ಪಾಸ್ ಆಗ್ತಾರೆ. ಪ್ರದರ್ಶನಿ ಮೇ ದೇಖೋ ಕಿತನೆ ಆತೆ, 5-7 हज़ार रोज़ आते, फिर निकलते कितने, कोटों में कोई में कोई. लिखते हैं बाबा 3-4 हज़ार निकले जो रोज़ आते. ನೀವು ಅನೇಕ ಸ್ಥಳಗಳಲ್ಲಿ ಪ್ರದರ್ಶನ ಮಾಡ್ತೀರಿ, ಲಕ್ಷಾಂತರ ಜನ ಬಂದು ನೋಡ್ತಾರೆ. ಅದರಲ್ಲಿ 5-7 ಸಾವಿರ ಜನ ಶಿಬಿರಕ್ಕೆ ಬರ್ತಾರೆ. ಸ್ವಲ್ಪ ದಿನಗಳವರೆಗೆ ನಿಯಮಿತವಾಗಿ ಬರ್ತಾರೆ. ಕೊನೆಗೆ ಉಳ್ಕೊಳ್ಳೋರು ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು, ಅಂದರೆ 3-4 ಜನ ಮಾತ್ರ ತಂದೆಯ ವಿದ್ಯಾರ್ಥಿಗಳಾಗಿ ಮಕ್ಕಳಾಗಿ ಉಳಿತಾರೆ. कोई 7 रोज़ का कोर्स भी उठाते, फिर आते नहीं. जो देवता धर्म के होंगे वही यहाँ ठहरेंगे. साधारण गरीब ही निकलते. ಇನ್ನು ಕೆಲವರು ಸೇವಾ ಕೇಂದ್ರಕ್ಕೆ ಬಂದು 7 ದಿನದ ಕೋರ್ಸನ್ನು ಕೇಳ್ತಾರೆ, ಆದರೆ ಮುಂದೆ ಬರೋದಿಲ್ಲ. ದೇವತಾ ಧರ್ಮದವರು ಮಾತ್ರ ಈ ಜ್ಞಾನದಲ್ಲಿ ಸ್ಥಿರತೆಯಿಂದ ನಿಂತುಕೊಳ್ತಾರೆ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರೇ ಈ ಜ್ಞಾನ ಕೇಳ್ತಾರೆ ಮತ್ತು ಪುರುಷಾರ್ಥ ಮಾಡ್ತಾರೆ. ಶ್ರೀಮಂತರು ಬರುವುದು ಕಷ್ಟ ಅಂತ ಹೇಳ್ತಾರೆ. बहुत मेहनत करनी पड़ती, चिट्ठी भी लिखते, ब्लड से भी लिख कर देते, फिर चलते चलते माया खा जाती. युद्ध चलती है तो रावण जीत लेता है. ಶ್ರೀಮಂತರಿಗೆ ಜ್ಞಾನ ಹೇಳಿ ಒಪ್ಪಿಸಬೇಕೆಂದರೆ ಪರಿಶ್ರಮ ಪಡಬೇಕು. ಅನೇಕರು ಜ್ಞಾನ ಕೇಳಿ ನಿಶ್ಚಯದಿಂದ ಬರೆದು ಕೊಡ್ತಾರೆ, ರಕ್ತದಿಂದನೂ ಬರೆದು ಕೊಡ್ತಾರೆ. ಬಾಬಾ ನಿನ್ನ ಕೈಯನ್ನು ಕೊನೆಯವರೆಗೂ ಬಿಡೋದಿಲ್ಲ ಅಂಥೇಳಿ. ಆದರೆ ಪುರುಷಾರ್ಥದಲ್ಲಿ ನಡೀತಾ ಅಂತಹ ಮಕ್ಕಳಿಗೂ ಸಹ ಮಾಯೆ ತಿಂದಾಕ್ತದೆ. ರಾವಣನ ಜೊತೆಗೆ ಯುದ್ಧ ನಡೀತದೆ. ಒಮ್ಮೊಮ್ಮೆ ಮಕ್ಕಳು ಸೋಲ್ತಾರೆ, ರಾವಣ ಗೆಲ್ತಾನೆ. ಬಾಕಿ ಜೋ ಕುಚ್ ಥೋಡಾ ಸುನ್ತೆ ಹೈ ವಹ ಪ್ರಜಾ ಮೇ ಚಲೆ ಜಾತೆ ಹೈ. ಬಾಬಾ ಸಮझाते हैं श्रीमत पर चलना है. जैसे मम्मा बाबा और अनन्य बच्चे पुरुषार्थ कर रहे, महारथियों के नाम तो लिए जाते हैं ना. ಬಾಬಾ ಹೇಳ್ತಾರೆ, ಕೆಲವು ದಿನಗಳವರೆಗೆ ಜ್ಞಾನ ಕೇಳಿ ಪುರುಷಾರ್ಥ ಮಾಡಿ ಬಿಟ್ಟು ಹೋಗುವಂಥವರು ಭವಿಷ್ಯದಲ್ಲಿ ಪ್ರಜೆಗಳಾಗಿ ಬರ್ತಾರೆ. ಯಾರು ನಿರಂತರ ಶ್ರೀಮತದಂತೆ ನಡೀತಾರೋ, ಮಮ್ಮ ಮತ್ತು ಬಾಬಾರವರ ಸಮಾನ ಪುರುಷಾರ್ಥ ಮಾಡ್ತಾರೋ, ಅವರ ಹೆಸರು ಮಹಾರಥಿಗಳ ಪಟ್ಟಿಯಲ್ಲಿ ಬಂದ್ಬಿಡ್ತದೆ. पांडव सेना में कौन कौन है, उनका भी नाम बाला है, तो कौरव सेना के भी मुख्य का नाम बाला है. यूरोपवासी यादवों के भी नाम है. अखबार में जो नामी ग्रामी है उनका नाम डालते रहते. उन सब की परमात्मा के साथ विपरीत बुद्धि. ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಹೆಸರು ಸಹ ಪ್ರಸಿದ್ಧಿಯಾಗಿತ್ತು. ಜೊತೆಗೆ ಕೌರವರ ಮಹಾರಥಿಗಳು ಮುಖ್ಯಸ್ಥರು ಏನಿದ್ರು ಅವರ ಹೆಸರುಗಳು ಸಹ ಪ್ರಸಿದ್ಧಿಯಾಗಿದ್ದವು. ಯಾದವರ ಹೆಸರುಗಳು ಪ್ರಸಿದ್ಧಿಯಾಗಿದ್ದವು. ಹೀಗೆ ಬಾಬಾ ಹೇಳ್ತಾರೆ, ಪಾಂಡವರು ಅಂದರೆ ಪ್ರೀತ ಬುದ್ಧಿ ಉಳ್ಳಂತಹ ನೀವು ಮಕ್ಕಳು, ಕೌರವರು ಅಂದರೆ ವಿಪರೀತ ಬುದ್ಧಿ ಇರುವಂತಹ ಭಾರತವಾಸಿಗಳು.
ಯಾದವರು ಅಂದರೆ ಯುರೋಪವಾಸಿ ವಿಜ್ಞಾನಿಗಳು. ಈಗಲೂ ಸಹ ಆ ಯಾದವ ಸೇನೆಯಲ್ಲಿರುವಂಥ ಮುಖ್ಯಸ್ಥರ ಹೆಸರುಗಳು ಪತ್ರಿಕೆಯಲ್ಲಿ ಬರ್ತಾ ಇರ್ತದೆ. ಕೌರವ ಸೇನೆಯ ಮುಖಂಡರ ಹೆಸರುಗಳು ಸಹ ಪತ್ರಿಕೆಯಲ್ಲಿ ಬರ್ತಾ ಇರ್ತದೆ. ಉನ್ ಸಬ್ ಕೋ ಪರಮಾತ್ಮ ಕೆ ಸಾಥ್ ವಿಪರೀತ ಬುದ್ಧಿ ಕಹೆಂಗೆ. ಕೌರವರು ಮತ್ತು ಯಾದವರ ಬುದ್ಧಿ ಪರಮಾತ್ಮನಿಂದ ವಿಪರೀತ ಆಗಿರ್ತದೆ. ಅವರಿಗೆ ವಿಪರೀತ ಬುದ್ಧಿಯವರು ಅಂತ ಹೇಳಲಾಗ್ತದೆ. ಪರಮಾತ್ಮ ಕೋ ಜಾನೆ ತಬ್ ತೋ ಪ್ರೀತ ರಖೆ. यहाँ भी बच्चे प्रीत रख नहीं सकते, घड़ी घड़ी भूल जाते, फिर पद भ्रष्ट हो पड़ता है. ಯಾರು ಪರಮಾತ್ಮನನ್ನು ತಿಳ್ಕೋತಾರೆ ಅವರಿಗೆ ಮಾತ್ರ ಪರಮಾತ್ಮನ ಮೇಲೆ ಪ್ರೀತಿ ಬರ್ತದೆ. ಆ ಥರ ತಿಳ್ಕೊಂಡವರಲ್ಲಿಯೂ ಸಹ ಪ್ರೀತಬುದ್ಧಿ ಮಕ್ಕಳೂ ಸಹ ಆಗಾಗ ಆ ತಂದೆಯನ್ನು ಮರಿತಾ ಇರ್ತಾರೆ. ಯಾವ ಮಕ್ಕಳು ತಂದೆಗೆ ಮರಿತಾರೆಯೋ ಅವರು ತಮ್ಮ ಪದವಿಯನ್ನು ಕಳ್ಕೋತಾರೆ. यहाँ तो दूसरों को भी आप समान बनाना है, रहम दिल बनना है और अंधों की लाठी भी बनना है. ಇಲ್ಲಿ ನಾವು ಅನೇಕರನ್ನು ಜ್ಞಾನ ಹೇಳಿ ನಮ್ಮ ಸಮಾನ ಮಾಡ್ಕೋಬೇಕು, ದಯಾಹೃದಯಿ ಆಗಬೇಕು, ಕುರುಡರ ಊರುಗೋಲಾಗಬೇಕು. ನಿನ್ನೆ ಮುರಳಿಯಲ್ಲಿ ಅವ್ಯಕ್ತ ಮುರಳಿಯಲ್ಲಿ ಬಾಬಾ ವಿಶೇಷವಾಗಿ ದಯಾಹೃದಯಿ ಮತ್ತು ಪ್ರೇಮ ಸ್ವರೂಪ ಆಗಲಿಕ್ಕಾಗಿ ತಿಳಿಸಿಕೊಟ್ಟು ಆ ಥರ ನಾವು ದಯಾಹೃದಯಿಗಳಾಗಬೇಕು. ಕೋಯಿ ಅಂಧೆ, ಕೋಯಿ ಕಾನೆ, ಕೋಯಿ ಝುಂಜಾರ್ ಹೋತೆ, ಯಹಾ ಭೀ ಬಚ್ಚೆ ನಂಬರ್ವಾರ್ ಹೇ. ಹೊರಗಿನ ಪ್ರಪಂಚದಲ್ಲಿ ನೀವು ನೋಡ್ತೀರಿ, ಕುರುಡರು, ಕಿವುಡರು, ಕೆಲವರು ಕ್ರೂರಿಗಳು, ಅನೇಕ ಥರದ ಜನ ಇರ್ತಾರೆ. ಹಾಗೆ ಇಲ್ಲಿಯೂ ಸಹ ಮಕ್ಕಳಲ್ಲಿ ನಂಬರ್ವಾರ್ ಇದ್ದಾರೆ. ಆಗೆ ಚಲ್ಕರ್ तुम सब साक्षात्कार करेंगे कि साधारण प्रजा में कौन जाएंगे, नौकर चाकर कौन बनेंगे. ಮುಂದೆ ನಿಮಗೆ ಸಾಕ್ಷಾತ್ಕಾರ ಆಗಿಬಿಡ್ತದೆ. ಪ್ರಜಾ ಆಗೋರು ಯಾರು, ನೌಕರ್ ಚಾಕರ್ ಆಗೋರು ಯಾರು ಅಂತ. ईश्वर को सर्वव्यापी कहना यह कोई समझ नहीं. ईश्वर तो ज्ञान का सागर है. तुम्हें ज्ञान दे रहे हैं, राजयोग सिखला रहे. ಈಶ್ವರನಿಗೆ ಸರ್ವವ್ಯಾಪಿ ಅಂತ ಹೇಳುವುದು ಅದೇನು ಮಹಾ ದೊಡ್ಡ ತಿಳುವಳಿಕೆಯ ವಿಚಾರ ಅಲ್ಲ. ಯಾಕೆ ಅಂದರೆ ಅವನು ಸರ್ವವ್ಯಾಪಿ ಆಗಿಲ್ಲ. ಅವನು ಜ್ಞಾನ ಸಾಗರ ಆಗಿದ್ದಾನೆ, ಜ್ಞಾನ ಕೊಡ್ತಾನೆ, ರಾಜಯೋಗ ಕಲಿಸ್ತಾನೆ. ಶ್ರೀ ಕೃಷ್ಣ ಕಿ ಆತ್ಮ जिसने 84 जन्म पूरे किए हैं अब राजयोग सीख रही. कितनी गुह्य बातें इस समय सभी बाप को भूलने के कारण ಮಹಾದುಃಖಿ ಬಂದ್ಪಡೆ. ಕೃಷ್ಣನ ಆತ್ಮವೂ ಸಹ ತಂದೆಯಿಂದ ರಾಜಯೋಗ ಕಲಿತು ಕೃಷ್ಣ ಆಗಲಿಕ್ಕೆ ಪುರುಷಾರ್ಥ ಮಾಡ್ತಿದೆ. ಇದು ಗುಹ್ಯವಾದ ಮಾತಾಗಿದೆ. ಆದರೆ ಈ ಕಲಿಯುಗದಲ್ಲಿ ಮನುಷ್ಯರು ತಂದೆಯನ್ನು ಮರ್ತಿರುವ ಕಾರಣ ದುಃಖಿಯಾಗಿದ್ದಾರೆ. ಜಿತನಾ ಪುರುಷಾರ್ಥ ಕರೆಂಗೆ उतनी तुम्हारे से खामियाँ निकलती जाए. बड़ी ऊंची मंजिल है, करोड़ों से 8 मुख्य निकलते, फिर 108 की माला बनती, फिर है 16,000. यह भी भीति दी जाती है पुरुषार्थ करने के लिए. वास्तव में 16,000 है नहीं, माला है 108 की. ಈ ಮುರಳಿಯಲ್ಲಿ ವಿಶೇಷವಾಗಿ ಬಾಬಾ ಹೇಳ್ತಿದ್ದಾರೆ, ಅನೇಕ ಮಕ್ಕಳಲ್ಲಿ, ಕೋಟಿ ಕೋಟಿ ಮಕ್ಕಳಲ್ಲಿ 8 ಜನ ಮಾತ್ರ ಪಾಸ್ ವಿತ್ ಆನರ್ ಆಗ್ತಾರೆ. ನಂತರ 108 ಜನ
ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗ್ತಾರೆ. ಮಾಲೆ ಇರುವುದೇ 108 ಮಣಿಗಳ ಮಾಲೆ. 16,000 ಅಂತ ಬಾಬಾ ಯಾಕೆ ಹೇಳ್ತಾರಂದರೆ, ಮಕ್ಕಳಿಗೆ ಸ್ವಲ್ಪ ಭಯ ಇರಲಿ, ಪುರುಷಾರ್ಥ ಮಾಡದೇ ಹೋದರೆ ನಮ್ಮ ಪದವಿ ಕಡಿಮೆ ಆಗ್ತದೆ ಎಂಬ ಭಯ ಇರಲಿ ಎಂಬ ಕಾರಣದಿಂದ ಮಕ್ಕಳೇ ಪುರುಷಾರ್ಥ ಮಾಡಿ. 108ರ ಮಾಲೆಯಲ್ಲಿ ಬರೆದಿದ್ದರೂ 16,108ರ ಮಾಲೆಯಲ್ಲಾದರೂ ನೀವು ಬರಬಹುದು ಅಂತ ಬಾಬಾ ಹೇಳ್ತಿರ್ತಾರೆ. ಆದರೆ ವಾಸ್ತವಿಕವಾಗಿ 16,000 ಮಾಲೆನೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಮಾಲೆ ಇರುವುದೇ ಕೇವಲ 108 ಮಣಿಗಳ ಮಾಲೆ. ऊपर में फूल फिर युगल दाना, यह विष्णु की माला बनती है. पुरुषार्थ कराने के लिए कितना समझाया जाता है. बल पुजारी बहुत है, वह भी आएंगे तो प्रजा में. प्रजा पद तो कुछ नहीं, मम्मा बाबा कहते हो तो फॉलो कर, मम्मा बाबा के तख्त नशीन बनो. ಪುರುಷಾರ್ಥ ಮಾಡಿಸೋದಕ್ಕಾಗಿ ಬಾಬಾ ಕೆಲವು ಮಾತುಗಳನ್ನು ಮಕ್ಕಳಿಗೆ ಹೇಳ್ತಿರ್ತಾರೆ. ಭಲೆ ಇವತ್ತು ಶಿವನ ಪೂಜಾರಿಗಳು, ದೇವತಾ ಪೂಜಾರಿಗಳು ಅನೇಕರಿದ್ದಾರೆ. ಅವರೂ ಮುಂದೆ ಜ್ಞಾನ ಕೇಳಬಹುದು, ಜ್ಞಾನಕ್ಕೆ ಬರಬಹುದು. ಆದರೆ ಅವರು ಪ್ರಜೆಗಳಲ್ಲಿ ಬರ್ತಾರೆ. ಯಾರು ಮಮ್ಮ ಮತ್ತು ಬ್ರಹ್ಮ ಬಾಬಾವ್ರನ್ನ ಸಂಪೂರ್ಣವಾಗಿ ಅನುಕರಣೆ ಮಾಡ್ತಾರೆಯೋ ಅವರು ಮಾತ್ರ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿಯಾಗ್ತಾರೆ. हार्ट फेल क्यों होते हो? स्कूल में कोई बच्चा कहे कि हम पास नहीं होंगे तो सब कहेंगे यह डल हेड है. सेंसिबल बच्चे बहुत अच्छा पढ़ते और ऊंचे नंबर में आते. ಬಾಬಾ ಇವತ್ತು 16,000 ಮಾಲೆನೇ ಇರೋದಿಲ್ಲ ಅಂತ ಹೇಳಿದ್ದಕ್ಕೆ ಮಕ್ಕಳು ನೀವು ಹಾರ್ಟ್ ಫೇಲ್ ಮಾಡ್ಕೋಬಾರ್ದು. ಯಾಕೆ ಅಂದರೆ ಶಾಲೆಗೆ ಬರ್ತಿದ್ದೀರಿ ಅಂದಮೇಲೆ ಸಂಪೂರ್ಣ ಪಾಸಾಗುವ ಪುರುಷಾರ್ಥ ಮಾಡಬೇಕು. ನೀವು ಸರಿಯಾಗಿ ಅಭ್ಯಾಸ ಮಾಡದೇ ಹೋದರೆ ಅಂಥವ್ರಿಗೆ ಮಂದಬುದ್ಧಿ ಮಕ್ಕಳು ಅಂತ ಹೇಳಲಾಗ್ತದೆ. ಬುದ್ಧಿವಂತರು ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಮತ್ತು ಉನ್ನತ ಪದವಿಯನ್ನು ಪಡ್ಕೋತಾರೆ. ಕೆಲವು ಮುರಳಿಗಳಲ್ಲಿ ಬಾಬಾ ಹೇಳಿದರೆ 108ರಲ್ಲಿ ಬರುವ ಪುರುಷಾರ್ಥ ಮಾಡಿರಿ. ಆ 108ರ ಮಾಲೆನೇ ನಾನು ಅನೇಕ ಪದರಗಳಲ್ಲಿ ಬೆಳೆಸ್ತಾ ಹೋಗ್ತೀನಿ ಅಂತ ಹೇಳ್ತಾರೆ. 108ರ ಪದರಗಳು 1, 2, 3 ಹೀಗೆ ಹೆಚ್ಚಿಸ್ತಾ ಹೋಗ್ತೀನಿ ಅಂತಲೂ ಬಾಬಾ ಹೇಳಿದ್ದಾರೆ. ಅಂದರೆ ನಿಮ್ಮ ಗುರಿ 108ರ ಮಾಲೆಯಲ್ಲಿ ಬರುವಂಥ ಗುರಿನೇ ಇರಬೇಕು. ತುಮ್ ಪ್ರದರ್ಶನಿ ಮೇ ಬಹುತ್ ಅಚ್ಚಿ ಸರ್ವಿಸ್ ಕರ್ ಸಕ್ತೆ ಹೋ. पूछेंगे बाबा मैं सर्विस लायक हूँ तो बाबा बतला सकते अभी तुमको बहुत कुछ सीखना है ಅಥವಾ ಲಾಯಕ್ बनना है. ಮಕ್ಕಳಿಗೆ ಸೇವೆಯಲ್ಲಿ ಬಹಳ ಆಸಕ್ತಿ ಇರಬೇಕು. ನೀವಾಗಿ ತಂದೆಗೆ ಕೇಳಬೇಕು, ಬಾಬಾ ನಾನು ಸಹ ಸೇವೆ ಮಾಡಬಹುದಾ ಅಂತ. ಆಗ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವಿನ್ನೂ ಬಹಳ ಕಲಿಬೇಕು, ಲಾಯಕ ಆಗಬೇಕು. ದೊಡ್ಡ ದೊಡ್ಡ ವಿದ್ವಾನ ಪಂಡಿತರಿಗೆ ಜ್ಞಾನ ಹೇಳುವಂಥ ಯೋಗ್ಯತೆ, ಜಾಣತನ ನಿಮ್ಮಲ್ಲಿ ಬರಬೇಕು. ಪಹಲೆ ಪಹಲೆ ತೋ ಯಹ ನಿಶ್ಚಯ कराया जाता कि भगवान आया हुआ है. विद्वान आदि के सामने समझाने वाले भी होशियार चाहिए. बुलाते हो दूर देश के रहने वाले, आओ हमको साथ ले चल क्योंकि हम बहुत दुखी. ಮೊದಲನೇದಾಗಿ ನೀವು ಜನರಿಗೆ ಪರಮಾತ್ಮನ ಪರಿಚಯ ಹೇಳಿ ಅವನ ಬಗ್ಗೆ ನಿಶ್ಚಯ
ಮಾಡಿಸಬೇಕು. ಭಕ್ತರು ಅನೇಕ ಜನ್ಮಗಳಿಂದ ಕರೀತಾ ಇದ್ದಾರೆ ಅವನಿಗೆ, ಹೇ ದೂರ ದೇಶದ ನಿವಾಸಿ ಪರಮಾತ್ಮ, ಬಂದು ನಮಗೂ ಸಹ ನಿನ್ನ ಜೊತೆಗೆ ಕರ್ಕೊಂಡು ಹೋಗು. ಯಾಕೆ ಅಂದರೆ ನಾವು ಇಲ್ಲಿ ಬಹಳ ದುಃಖಿಯಾಗಿದ್ದೇವೆ ಅಂತ. सतयुग में इतने मनुष्य तो होंगे नहीं, सभी आत्माएं मुक्ति धाम चली जाएगी. जिसके लिए दुनिया इतनी भक्ति करती है, बाप कहते मैं सबको ले जाऊंगा. सेकंड में मुक्ति जीवन मुक्त. निश्चय हुआ तो जीवन मुक्त बनेंगे. फिर जीवन मुक्ति में भी पद है. ಬಾಬಾ ಹೇಳ್ತಾರೆ, ಯಾರೆಲ್ಲರೂ ನನ್ನನ್ನು ಹುಡುಕ್ತಾ ಇದ್ದಾರೆ, ಭಕ್ತಿ ಮಾಡ್ತಾ ಇದ್ದಾರೆ ಮತ್ತು ಭಕ್ತಿ ಮಾಡದೇ ಇರೋರು ಸಹ ಎಲ್ಲರಿಗೂ ನಾನು ಕರ್ಕೊಂಡು ಹೋಗ್ತೀನಿ. ಜ್ಞಾನಿಗಳು, ಭಕ್ತರು, ಅಜ್ಞಾನಿ ಎಲ್ಲರಿಗೂ ಕೊನೆಗೆ ಕ್ಷಣದಲ್ಲಿ ಮುಕ್ತಿ, ಜೀವನ್ ಮುಕ್ತಿಯ ಪ್ರಾಪ್ತಿಯಾಗ್ತದೆ. ಪುರುಷಾರ್ಥ ಕರ್ನಾ ಹೇ ಜೀವನ್ ಮುಕ್ತಿ ಮೇ ರಾಜ ರಾಣಿ ಪದ ಪಾಯ್. ಆದರೆ ಜ್ಞಾನಕ್ಕೆ ಬಂದಂತಹ ನೀವು ಮಕ್ಕಳು ವಿಶೇಷವಾಗಿ ಜೀವನ ಮುಕ್ತಿಯಲ್ಲಿ ಅಂದರೆ ಸ್ವರ್ಗದಲ್ಲಿ ರಾಜ ರಾಣಿ ಆಗುವ ಪುರುಷಾರ್ಥ ಮಾಡಬೇಕು. ಮಮ್ಮ ಬಾಬಾ ಮಹಾರಾಜ ಮಹಾರಾಣಿ ಬಂತೆ ತೋ ಹಮ್ ಕ್ಯೋ ನ ಪದ ಪಾಯಿ. ನಮ್ಮ ತಂದೆ ತಾಯಿ ಬ್ರಹ್ಮ ಬಾಬಾ ಮತ್ತು ಜಗದಂಬಾ ಸರಸ್ವತಿಯವರು ತಾವು ಪುರುಷಾರ್ಥ ಮಾಡಿ ಮಹಾರಾಜ ಮಹಾರಾಣಿ ಆಗ್ತಾರಂದರೆ ನಾವ್ಯಾಕೆ ಆಗಬಾರ್ದು? ನಾವ್ಯಾಕೆ ಅವರ ಸಮಾನ ಪದವಿಯನ್ನು ಪಡ್ಕೋಬಾರ್ದು? ಪುರುಷಾರ್ಥ ಕರ್ನೆ ವಾಲೆ ಚಿಪ್ ನಹಿ ಸಕ್ತೆ. ಈ ಥರ ಯಾರು ಬ್ರಹ್ಮ ಬಾಬಾ ಮತ್ತು ಜಗದಂಬಾ ಸರಸ್ವತಿಯವರನ್ನು ನೋಡಿ ಅವರ ಸಮಾನ ಆಗುವ ಪುರುಷಾರ್ಥ ಮಾಡ್ತಾರೆ, ಅವರ ಪುರುಷಾರ್ಥ ಮುಚ್ಚಿ ಇಡೋದಕ್ಕೆ ಆಗೋದಿಲ್ಲ. ಅವರ ಪುರುಷಾರ್ಥ ಪ್ರತ್ಯಕ್ಷ ಆಗಿ ಬಿಡ್ತದೆ. बाबा को बच्चे पत्र लिखते, बाबा कभी कभी सेंटर पर आता हूँ, अब बच्ची की शादी करानी है. कोई ज्ञानी लड़का लेकर दो तो शादी करावे. बच्ची कहे हम शादी नहीं करेंगी. बहुत बच्चियाँ मार खाती हैं, अबलाओं पर अत्याचार होते हैं. ಕೆಲವರು ಬಾಬೋರ್ಗೆ ಪತ್ರ ಬರೀತಾರೆ, ಬಾಬಾ ನಾನು ಆಗಾಗ ಸೇವಾ ಕೇಂದ್ರಕ್ಕೆ ಬರ್ತಿರ್ತೀನಿ, ನನಗೆ ಜ್ಞಾನ ಗೊತ್ತಿದೆ, ಆದರೆ ನಾನು ನನ್ನ ಮಗಳ ಮದುವೆ ಮಾಡಬೇಕು. ಅದಕ್ಕಾಗಿ ಒಬ್ಬ ಜ್ಞಾನಿ ಹುಡುಗನನ್ನು ನನಗೆ ಹುಡುಕಿ ಕೊಡಿ ಅಂತ ಕೇಳ್ತಾರೆ. ಮಗಳು ಮದುವೆ ಮಾಡಿಕೊಳ್ಳಿಕ್ಕೆ ಒಪ್ತಾ ಇಲ್ಲ. ಆಗ ಬಾಬಾ ಹೇಳ್ತಾರೆ, माँ बाप और बच्चे तीनों ही बाबा के पास आ जाओ तो बाबा समझाएं. ಆಗ ಬಾಬಾ ಅವರಿಗೆ ಹೇಳ್ತಿದ್ರಂತೆ, ತಂದೆ ತಾಯಿ ಮತ್ತು ಮಗಳು ಮೂರೂ ಜನ ನೀವು ನನ್ನ ಹತ್ತಿರ ಬನ್ನಿರಿ, ಮಧುಬನಕ್ಕೆ ಬನ್ನಿ. ಆಗ ನಿಮ್ಮ ಪರಿಸ್ಥಿತಿಯೆಲ್ಲ ನೋಡಿ ನಾನು ಸಲಹೆ ಕೊಡ್ತೀನಿ. ಆದರಣೀಯ ಪಿತಾಶ್ರೀ लिखते हो तो आ जाओ. पैसा नहीं हो टिकट के लिए तो वह भी मिल सकते हैं. सन्मुख आने से श्रीमत मिले. ಪತ್ರ ಬರೆಯೋರು ಆದರಣೀಯ ಪಿತಾಶ್ರೀ ಅಂತ ಬರೆದಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ಪಿತಾಶ್ರೀ ಅಂತ ಬರೀತಿದ್ದೀರಿ ಅಂದಮೇಲೆ ನನಗೆ ನೀವು ನಿಮ್ಮ ತಂದೆ ಅಂತ ಒಪ್ಕೊಂಡಿದ್ದೀರಿ. ಆದ್ದರಿಂದ ನೀವು ನನ್ನ ಹತ್ತಿರಕ್ಕೆ ಬನ್ನಿ. ಬರೋದಕ್ಕೆ ಹಣ ಇಲ್ಲದಿದ್ರೂ ಮಧುಬನದಿಂದ ವ್ಯವಸ್ಥೆ ಮಾಡಲಾಗುವುದು. ನಿಮಗೆ ತಂದೆಯ ಮನೆಯಿಂದ ಹಣ ಕೊಡಲಾಗ್ತದೆ ಟಿಕೆಟಿಗೆ. ಆದರೆ ನೀವು ಸನ್ಮುಖದಲ್ಲಿ ಬಂದು ಶ್ರೀಮತ ಕೇಳಬೇಕು. ಕುಮಾರಿ ಕಾ ಘಾತ ತೋ ನಹಿ ಕರ್ನಾ ಹೇನ. ಸನ್ಮುಖ ಬರುವುದರಿಂದ ಯೋಗ್ಯವಾದಂಥ ಶ್ರೀಮತ ನಿಮಗೆ ಸಿಗುವುದು. ಕುಮಾರಿಯ ಘಾತ ಮಾಡಬಾರದು, ನಹಿ ತೋ ಪಾಪ ಆತ್ಮ ಬನ್ ಪಡೆಂಗೆ.
बाप की श्रीमत पर चलकर ಪವಿತ್ರ बनना पड़ेगा. ಅಚ್ಚ, ನೀವು ತಂದೆಗೆ ಹೇಳದೆ ಕೇಳದೆ ಕುಮಾರಿಯ ಮದುವೆ ಮಾಡಿ ಅವಳ ಘಾತ ಮಾಡಿಬಿಟ್ರೆ ಪಾಪಾತ್ಮ ಆಗ್ತೀರಿ. ಆದ್ದರಿಂದ ತಂದೆಯ ಶ್ರೀಮತದಂತೆ ನಡೆದು ಪವಿತ್ರ ಆಗಬೇಕು. ಅಚ್ಚ, मीठे मीठे सिकिलदे बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. जीवन मुक्त पद पाने का पुरुषार्थ करना है. जैसे माँ बाप महाराजा महारानी बनते हैं, ऐसे फॉलो कर तख्त नशीन बनना है. सेंसिबल बन पढ़ाई अच्छी रीति पढ़नी. ಜೀವನ ಮುಕ್ತಿಯ ಶ್ರೇಷ್ಠ ಪದವಿಗಾಗಿ ತಂದೆ ತಾಯಿಯ ಸಮಾನ ಮಹಾರಾಜ ಮಹಾರಾಣಿಯಾಗುವ ಪುರುಷಾರ್ಥ ಮಾಡಬೇಕು. ಆ ರೀತಿಯಲ್ಲಿ ಬ್ರಹ್ಮ ಬಾಬಾ ಮತ್ತು ಸರಸ್ವತಿಯವರನ್ನು ಅನುಕರಣೆ ಮಾಡುವಂತಹ ಮಕ್ಕಳು ರಾಜ್ಯ ಸಿಂಹಾಸನ ಅಧಿಕಾರಿ ಆಗ್ತಾರೆ. ನೀವು ರಾಜ್ಯ ಸಿಂಹಾಸನ ಅಧಿಕಾರಿ ಆಗಬೇಕು. ಬುದ್ಧಿವಂತರಾಗಿ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಬೇಕು. 2. बाप से सच्ची प्रीत रखनी. रहमदिल बन अंधों को रास्ता दिखाना है. बाप से सन्मुख श्रीमत ले पाप आत्मा बनने से बचना और बचाना है. ತಂದೆಯ ಜೊತೆಗೆ ಸತ್ಯವಾದಂಥ ಪ್ರೀತಿ ಜೋಡಿಸಬೇಕು. ದಯಾಹೃದಯಿಯಾಗಿ ಕುರುಡರಿಗೆ ಊರುಗೋಲಾಗಿ ದಾರಿ ತೋರಿಸಬೇಕು. ತಂದೆಯ ಸನ್ಮುಖದಲ್ಲಿ ಬಂದು ಶ್ರೀಮತ ಕೇಳಬೇಕು. ಪಾಪಾತ್ಮ ಆಗುವುದರಿಂದ ತಾವು ಬಚಾವ್ ಮಾಡಿಕೊಳ್ಳಬೇಕು, ಅನ್ಯರನ್ನು ಬಚಾವ್ ಮಾಡಬೇಕು. ತಮ್ಮ ರಕ್ಷಣೆನೂ ಮಾಡ್ಕೋಬೇಕು, अन्यर रक्षणेनू ಮಾಡಬೇಕು. वरदान. माया व प्रकृति के भिन्न कार्टून शो को साक्षी बन देखने वाले संतोषी आत्मा भव. ಮಾಯೆ ಮತ್ತು ಪ್ರಕೃತಿಯ ಭಿನ್ನ ಭಿನ್ನ ತಮಾಷೆಯ ಆಟಗಳನ್ನು ಸಾಕ್ಷಿಯಾಗಿ ನೋಡುವಂತಹ संतोषी आत्मा आगिरी. संगम पर बाप दादा की विशेष देन संतुष्टता है. संतोषी आत्मा के आगे कैसे भी हिलाने वाली परिस्थिति ऐसे अनुभव होगी जैसे पपेट शो. आजकल कार्टून शो का फैशन है. कभी कोई भी परिस्थिति आए उसे ऐसा समझो कि बेहद के स्क्रीन पर कार्टून शो या पपेट शो चल रहा है. माया व प्रकृति का यह एक शो है जिसको साक्षी स्थिति में स्थित हो अपनी शान में रहते हुए संतुष्टता के स्वरूप में देखते रहो, तब कहेंगे संतोषी आत्मा. ಸಂಗಮ ಯುಗದಲ್ಲಿ ತಂದೆ ಕೊಡುವ ವಿಶೇಷ ಕೊಡುಗೆಯಾಗಿದೆ ಸಂತುಷ್ಟತೆ. ಸಂತೋಷಿ ಆತ್ಮನ ಮುಂದೆ ಮಾಯೆ ಅಲಗಾಡಿಸುವ ಪರಿಸ್ಥಿತಿಯನ್ನು ತಂದರೂ ಸಹ ಅವರು ಅದನ್ನು ಸೂತ್ರದ ಗೊಂಬೆ ಆಟದ ರೂಪದಲ್ಲಿ ನೋಡ್ತಾರೆ, ಕಾರ್ಟೂನ್ ಶೋ ರೂಪದಲ್ಲಿ ನೋಡ್ತಾರೆ. ಎಂತಹ ಪರಿಸ್ಥಿತಿ ಬಂದರೂ ಬೇಹದ್ದಿನ ಪರದೆಯ ಮೇಲೆ ತಮಾಷೆಯ ಆಟ ನಡೀತಾ ಇದೆ,
ಸೂತ್ರದ ಗೊಂಬೆ ಆಟ ನಡೀತಾ ಇದೆ ಅಂತ ತಿಳ್ಕೊಂಡು ಸಂತುಷ್ಟ ಮಕ್ಕಳು ಸಾಕ್ಷಿ ಸ್ಥಿತಿಯಲ್ಲಿ ಇದ್ದು ತಮ್ಮ ಸ್ವಮಾನದಲ್ಲಿ ಇದ್ದು ಅದನ್ನು ಸಂತುಷ್ಟತೆಯ ಸ್ವರೂಪ ಆಗಿ ನೋಡ್ತಾರೆ. ಅಂಥ ಮಕ್ಕಳಿಗೆ ಸಂತೋಷಿ ಆತ್ಮ ಎಂದು ಹೇಳಲಾಗ್ತದೆ. ಸ್ಲೋಗನ್: ಕಿಸಿ ಭಿ ಪ್ರಕಾರ ಕೆ ಡಿಫೆಕ್ಟ್ ಸೆ ಪರೇ ರಹನಾ ಹಿ ಪರ್ಫೆಕ್ಟ್ ಬನನಾ ಹೇ. ಯಾವುದೇ ಪ್ರಕಾರದ ಕೊರತೆಯಿಂದ ಮುಕ್ತ ಆಗಿ ಇರುವುದೇ ಪರಿಪೂರ್ಣ ಆಗುವಂಥದ್ದಾಗಿದೆ. ಯಾವುದೇ ಪ್ರಕಾರದ ಕೊರತೆಗಳಿಂದ ಮುಕ್ತ ಆಗಿ ಇರುವುದು, ದೂರ ಇರುವುದೇ ಪರಿಪೂರ್ಣ ಆಗುವುದಾಗಿದೆ. अच्छा, मातेश्वरी जी के अनमोल महावाक्य: परमात्मा का सच्चा बच्चा बनते कोई संशय में नहीं आना चाहिए. ಪರಮಾತ್ಮನ ಸತ್ಯ ಮಕ್ಕಳಾಗಿ ಎಂದೂ ಸಂಶಯದಲ್ಲಿ ಬರಬಾರದು. परमात्मा इस सृष्टि पर उतरा हुआ है, उसको हमें पक्का हाथ देना है. लेकिन पक्का बच्चा ही बाबा को, पक्का और सच्चा बच्चा ही बाबा को हाथ दे सकता है. इस बाप का हाथ कभी नहीं छोड़ना. अगर छोड़ेंगे तो निधन का बन जाएंगे. ಪರಮಾತ್ಮ ಸ್ವತಃ ಸೃಷ್ಟಿಯಲ್ಲಿ ಅವತರಿಸಿ ಬಂದಿದ್ದಾನೆ. ಅವನ ಕೈಯನ್ನು ನಾವು ಪಕ್ಕಾ ಹಿಡ್ಕೋಬೇಕು. ಯಾರು ಸತ್ಯತೆಯಿಂದ ನಡೀತಾರೋ, ನಿಶ್ಚಯದಲ್ಲಿ ಪಕ್ಕಾ ಆಗಿರ್ತಾರೋ ಅವರು ತಂದೆಯ ಕೈಯನ್ನು ಬಿಡೋದಿಲ್ಲ. ಒಂದು ವೇಳೆ ಬಿಟ್ಟರೆ ಅವರು ನಿರ್ಧನಿಕರಾಗ್ತಾರೆ, ಅನಾಥರಾಗ್ತಾರೆ. परमात्मा का हाथ पकड़ लिया तो यह संकल्प नहीं चाहिए कि मैं छोड़ दूँ, वह संशय नहीं होना चाहिए. पता नहीं हम पार करेंगे व नहीं. कोई ऐसे बच्चे होते जो पिता को न पहचानने के कारण पिता के भी सामने पड़ते, कहते हमको कोई की भी परवाह नहीं है. ತಂದೆಯ ಮಕ್ಕಳಾದ ನಂತರ ಸೂಕ್ಷ್ಮವಾಗಿಯೂ ನಮ್ಮಲ್ಲಿ ಸಂಶಯ ಬರಬಾರದು. ತಂದೆಯ ಕೈ ಬಿಡುವ ಸಂಕಲ್ಪ ಬರಬಾರದು. ತಂದೆಯ ಕೈ ಹಿಡಿದಿದ್ದೇವೆ, ನಾವು ಪಾರಾಗ್ತೀವೋ ಇಲ್ಲವೋ ಎಂಬ ಸಂಶಯನೂ ಬರಬಾರದು. ಕೆಲವರು ತಂದೆಯ ಮುಂದೆಯೇ ಅವನಿಗೆ ಎದುರಿಸುತ್ತಾರೆ. ಹೇಳ್ತಾರೆ, ನಮಗೆ ಬ್ರಹ್ಮನ ಬಗ್ಗೆನೂ ಏನೂ ಚಿಂತೆ ಇಲ್ಲ, ಬ್ರಹ್ಮ ಬಾಬೋರ ಬಗ್ಗೆನೂ ಭಯ ಇಲ್ಲ, ನಾವ್ಯಾಕೆ ಹೆದರೋಣ ಅಂತ. ऐसा ख्याल आया तो नालायक बच्चे की संभाल पिता कैसे करेगा. ಯಾವ ಮಕ್ಕಳು ಸಾಕಾರ ತಂದೆಗೆ ಎದುರಿಸುತ್ತಾರೆ ಅಂಥ ಮಕ್ಕಳು ನಾಲಾಯಕ ಮಕ್ಕಳು. ಅವರ ಸಂಭಾಲನೆ ಬಾಬಾ ಹೇಗೆ ಮಾಡ್ತಾರೆ? वह मानो गिरा की गिरा, क्योंकि माया गिराने की कोशिश करती. जितना हम प्रभु के साथ रुस्तम बनेंगे उतना माया भी रुस्तम बन हमको गिराने की कोशिश करेगी. प्रभु भी बलवान है तो माया भी बलवानी दिखलाएगी. पक्का निश्चय है आखिरीन भी परमात्मा महान बलवान है, आखिरीन उनकी ही जीत है. ಒಂದು ಕಡೆ ಪರಮಾತ್ಮ ಬಲಶಾಲಿಯಾಗಿದ್ದಾನೆ, ಇನ್ನೊಂದು ಕಡೆ ಮಾಯೆ ಬಲಶಾಲಿ ಆಗ್ತದೆ. ಬಲಶಾಲಿ ಮಕ್ಕಳ ಜೊತೆಗೆ ಬಲಶಾಲಿಯಾಗಿ ಬಂದು ಯುದ್ಧ ಮಾಡ್ತದೆ. ಆದರೆ ಪರಮಾತ್ಮನೇ ಸರ್ವಶಕ್ತಿವಂತ. ಮಾಯೆಯ ಶಕ್ತಿಯಕ್ಕಿಂತ ತಂದೆಯ ಶಕ್ತಿ ಬಹಳ ಜಾಸ್ತಿ ಇದೆ. ಕೊನೆಗೂ ಜಯ ಸಿಗುವುದು ತಂದೆಗೆ ಮತ್ತು ತಂದೆಯ ಮಕ್ಕಳಿಗೆ. ಶ್ವಾಸೋಚ್ಛ್ವಾಸ
इस विश्वास में स्थित होना है। माया अपनी बलवानी दिखाती, वह प्रभु के आगे अपनी कमजोरी नहीं दिखाएगी। बस एक बारी भी कमज़ोर बना तो खलास हुआ। इसलिए माया अपना फोर्स दिखलाती है, परंतु अपने को मायापति का हाथ नहीं छोड़ना है। वो हाथ पूरा पकड़ा मानो उनकी विजय। जब परमात्मा हमारा मालिक है तो उनका हाथ छोड़ने का संकल्प नहीं आना चाहिए। ಮಾಯೆಯ ಮುಂದೆ ಒಂದು ಸಲನೂ ನೀವು ದುರ್ಬಲ ಆಗಬೇಡಿ. ಯಾಕೆಂದರೆ ನಿಮ್ಮ ಜೊತೆಗೆ ಮಾಯೆಗೂ ಅಧಿಪತಿಯಾಗಿರುವಂತಹ ಮಾಯಾಪತಿ ಇದ್ದಾನೆ. ಅವನ ಕೈಯನ್ನು ಹಿಡಿದ ಮೇಲೆ ವಿಜಯ ನಿಮಗೆ ನಿಶ್ಚಿತವಾಗಿ ಸಿಗ್ತದೆ. ಆದ್ದರಿಂದ ತಂದೆಯ ಕೈ ಬಿಡುವ ಸಂಕಲ್ಪ ಎಂದೂ ನಿಮ್ಮಲ್ಲಿ ಬರಬಾರದು. हाथ छोड़ा तो बड़ा मूर्ख ठहरा। इसलिए परमात्मा कहता, बच्चे मैं खुद समर्थ हूँ, तो मेरे साथ होते तुम्हें भी समर्थ अवश्य बनना है. समझा? ಬಾಬಾ ಹೇಳ್ತಾರೆ, ಯಾರು ತಂದೆಯ ಕೈ ಬಿಡುವ ಸಂಕಲ್ಪ ಮಾಡ್ತಾರೆ ಅವರು ಮೂರ್ಖ ಆಗಿ ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಸರ್ವ ಸಮರ್ಥ ಆಗಿದ್ದೇನೆ. ನನ್ನ ಜೊತೆಗೆ ಇರುವ ಕಾರಣ ನೀವು ಸಮರ್ಥ ಆಗಿದ್ದೀರಿ, ಸಮರ್ಥ ಆಗೇ ಆಗ್ತೀರಿ. ತಿಳಿಯುತ್ತೆ? ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.